ನಟ, ನಿರ್ಮಾಪಕ, ಹಾಸ್ಯ ಕಲಾವಿದ ದ್ವಾರಕೀಶ್ ಇಂದು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಪ್ರಚಂಡ ಕುಳ್ಳರಾಗಿದ್ದ ದ್ವಾರಕೀಶ್ ಇನ್ನಿಲ್ಲ ಎನ್ನುವಂಥದ್ದು ಕನ್ನಡಿಗರಿಗೆ ಒಂದು ನುಂಗಲಾರದ ತುತ್ತು. ಸತತವಾಗಿ ಕನ್ನಡ ಚಿತ್ರರಂಗದಲ್ಲಿ 300ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡ್ತಾರೆ. 52 ಸಿನಿಮಾಗಳನ್ನು ನಿರ್ಮಾಣ ಕೂಡ ಮಾಡ್ತಾರೆ. ಮೈಸೂರಿನ ಹುಣಸೂರಿನವರಾದ ಇವರು ಮೊದಲು ಒಂದು ಸಣ್ಣ ಬಿಸ್ನೆಸ್ ಅನ್ನು ಶುರು ಮಾಡ್ತಾರೆ. ಆದರೆ ಇವರ ತಂದೆ ಕೂಡ ಕನ್ನಡ ಚಿತ್ರರಂಗದಲ್ಲಿದ್ದರಿಂದ ಇವರಿಗೆ ಕನ್ನಡ ಸಿನಿಮಾಗಳ ಬಗ್ಗೆ ಒಂದು ರೀತಿಯ ಸೆಳೆತ ಇತ್ತು ಅಂತಾನೆ ಹೇಳ್ಬೋದು. ಇವರಿಗೆ 5 ಜನ ಮಕ್ಕಳು, ಹಾಗೆ 2 ಹೆಂಡತಿಯರು. ಇವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗ್ತಾರೆ. ಅಂಬುಜಾ ಎನ್ನುವವರನ್ನ ವಿವಾಹವಾಗ್ತಾರೆ. ನಂತರ ಅಂದರೆ ತಮ್ಮ 51ನೇ ವಯಸ್ಸಿನಲ್ಲಿ ಇವರು ಶೈಲಜಾ ಎಂಬುವವರನ್ನ ಮದುವೆ ಆಗ್ತಾರೆ. ಎಲ್ಲೂ ಕೂಡ ವಿವಾದಕ್ಕೆ ಆಹಾರವಾಗದಂತಿದ್ದ ಇವರು ತಮ್ಮ 2ನೇ ಮದುವೆಯಿಂದಾಗಿ 51ನೇ ವಯಸ್ಸಿನಲ್ಲಿ ವಿವಾದಕ್ಕೆ ಕಾರಣರಾಗ್ತಾರೆ. ಇವರು ಶೈಲಜಾ ಎನ್ನುವವರನ್ನ ಇಷ್ಟಪಟ್ಟು ಮದುವೆ ಆಗ್ತಾರೆ. ಇದಕ್ಕೆ ಅಂಬುಜಾ ಅವರ ಒಪ್ಪಿಗೆ ಕೂಡ ಇತ್ತಂತೆ. ಇದಾದ ನಂತರ ಇವರ ಸುತ್ತ ಒಂದಿಷ್ಟು ಗಾಸಿಪ್ಗಳು ಹರಿದಾಡ್ತವೆ. ಆದರೆ ಇವರು ಅದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಮುನ್ನುಗ್ತಾರೆ. ಹಾಗೆ ಚಿತ್ರರಂಗದಲ್ಲಿ ವಿದೇಶಕ್ಕೆ ಹೋಗಿ ಚಿತ್ರೀಕರಿಸಿದವರಲ್ಲಿ ಇವರು ಮೊದಲಿಗರು. ಸಿಂಗಪುರದಲ್ಲಿ ರಾಜ ಕುಳ್ಳ ಎನ್ನುವ ಸಿನಿಮಾವನ್ನ ವಿದೇಶದಲ್ಲಿ ಶೂಟ್ ಮಾಡ್ತಾರೆ. ಚಿತ್ರರಂಗದಲ್ಲಿ ಪ್ರಖ್ಯಾತಿ ಪಡೆದುಕೊಂಡಿದ್ದಲ್ಲದೆ ಒಮ್ಮೆ ಎಲ್ಲವನ್ನ ಕಳೆದುಕೊಳ್ತಾರೆ ಕೂಡ. 5 ಜನ ಮಕ್ಕಳಿದ್ರೂ ಕೂಡ ಇವರು ಜೀವನದಲ್ಲಿ ಬಹಳ ಸವಾಲುಗಳನ್ನು ಎದುರಿಸ್ತಾರೆ. ಸುಖ ಬಂದಾಗ ಹಿಗ್ಗಲಿಲ್ಲ, ಹಾಗೆ ದುಃಖ ಬಂದಾಗ ಕುಗ್ಗಲಿಲ್ಲ. ಕಿಟ್ಟು ಪುಟ್ಟು, ಪೆದ್ದ ಗೆದ್ದ, ಮೇಯರ್ ಮುತ್ತಣ್ಣ, ಕೌಬಾಯ್ ಕುಳ್ಳ, ಕುಳ್ಳ ಏಜೆಂಟ್ 000, ಚೌಕ, ಹೀಗೆ ಹಲವು ಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. ಇವರ ನಿರ್ಮಾಣದಲ್ಲಿ ಹಲವು ಚಿತ್ರಗಳು ತೆರೆ ಕಾಣ್ತವೆ. ಶ್ರುತಿ ಸಿನಿಮಾವನ್ನ ಇವರೇ ನಿರ್ಮಿಸ್ತಾರೆ. ಅದರಲ್ಲಿ ಬಹಳ ಲಾಸ್ ಅನ್ನು ಕೂಡ ಎದುರಿಸ್ತಾರೆ. ನಂತರ ಗೌರಿ ಕಲ್ಯಾಣ ಸಿನಿಮಾವನ್ನ ನಿರ್ಮಿಸ್ತಾರೆ. ಅದು ಅವರಿಗೆ ಬಹಳ ಸಕ್ಸಸ್ ಅನ್ನ ತಂದುಕೊಡುತ್ತೆ. ಇದೇ ರೀತಿಯ ಏಳು ಬೀಳಿನ ಮಧ್ಯೆ ದ್ವಾರಕೀಶ್ ಹಲವು ಸಿನಿಮಾಗಳನ್ನ ನಿರ್ಮಿಸ್ತಾರೆ. ಇವರು ಒಂದಿಷ್ಟು ಸಾಲದ ಸುಳಿಗೆ ಕೂಡ ಸಿಲುಕಿಕೊಳ್ತಾರೆ. ಹಾಗಾಗಿ ಇವರು ತಮ್ಮ ಸ್ವಂತ ಮನೆಯನ್ನ ಮಾರಾಟ ಮಾಡ್ತಾರೆ. ಅದು ಕೂಡ ಯಾರಿಗೆ ಅಂತೀರಾ? ಖ್ಯಾತ ನಟ ನಿರ್ದೇಶಕರಾದ ರಿಷಬ್ ಶೆಟ್ಟಿ ಅವರಿಗೆ ದ್ವಾರಕೀಶ್ ತಮ್ಮ ಮನೆಯನ್ನ ಮಾರಾಟ ಮಾಡ್ತಾರೆ. ಇದರ ಮಧ್ಯೆ ಇವರ ಮತ್ತು ವಿಷ್ಣುವರ್ಧನರ ನಡುವೆ ಸ್ವಲ್ಪ ಮುನಿಸಿತ್ತು ಎನ್ನುವುದು ಕೇಳಿಬರುತ್ತೆ. ಈ ಬಗ್ಗೆ ಸ್ವತಃ ಇವರೇ ಹೇಳಿಕೊಂಡಿದ್ದಾರೆ ಕೂಡ. ಇಂತಹ ಧೀಮಂತ ನಟ ಇನ್ನಿಲ್ಲ ಎನ್ನುವುದು ದುಃಖದ ಸಂಗತಿ. ಬೆಳಿಗ್ಗೆ ಎದ್ದು ಕಾಫಿ ಕುಡಿದು ಸುಸ್ತಾಗ್ತಿದೆ ಮಲಗ್ತೀನಿ ಎಂದು ಮಲಗಿದವರು ಮತ್ತೆ ಏಳಲೇ ಇಲ್ಲ. ದ್ವಾರಕೀಶ್ ತಮ್ಮ 81ನೇ ವಯಸ್ಸಿಗೆ ನಮ್ಮನ್ನೆಲ್ಲ ಬಿಟ್ಟು ಕಾಣದೂರಿಗೆ ಪಯಣ ಬೆಳೆಸಿದ್ದಾರೆ. ಕನ್ನಡ ಚಿತ್ರರಂಗದ ಪ್ರಚಂಡ ಕುಳ್ಳ ಈಗ ಕನ್ನಡಿಗರ ಮನಸ್ಸಿನಲ್ಲಿ ನೆನಪು ಮಾತ್ರ.